ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ, ಚಾನಲ್ಗೆ ಸ್ವಾಗತ. ಇವತ್ತು ಸಿಂಪಲ್ ಆಗಿ ಕೊಕೊನಟ್ ರೈಸ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಬೇಗನೆ ಮಾಡ್ಕೋಬೋದು. ಇದಕ್ಕೆ ನಾನು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಇಟ್ಕೊಂಡಿದ್ದೀನಿ, 2 ಅಥವಾ 3 ಹಸಿಮೆಣಸಿನ್ಕಾಯಿ ಉದ್ದುದನ್ನಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಗೋಡಂಬಿ ಮತ್ತು ಒಂದು 1/4 ಬಟ್ಲಾಗಷ್ಟು ಕಾಯಿ ತುರಿ, ಒಂದು ಅರ್ಧ ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ತೊಗೊಂಡಿದ್ದೀನಿ. ಗೋಡಂಬಿ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಖಾರಕ್ಕೆ ಹಸಿಮೆಣಸಿನ್ಕಾಯಿನೂ ಅಷ್ಟೇ 3 ಅಥವಾ 4 ಹಾಕ್ಕೋಬೋದು. ಈಗ ಒಂದು ಬಾಣಲಿ ಇಟ್ಟಿದ್ದೀನಿ. ಇದಕ್ಕೆ ಒಂದು 2 ಚಮಚ ಆಗಷ್ಟು ತುಪ್ಪವನ್ನು ಹಾಕ್ತಾಯಿದ್ದೀನಿ. ನೀವು ರೈಸ್ ಎಷ್ಟು ಮಾಡ್ತೀರೋ ನೋಡಿಕೊಂಡು ತುಪ್ಪವನ್ನು ಹಾಕ್ಕೊಳ್ರಿ. ತುಪ್ಪದಲ್ಲಿನೇ ಒಗ್ಗರಣೆ ಮಾಡಬೇಕು, ಎಣ್ಣೆ ಏನು ಬಳಸಬಾರ್ದು ಸ್ನೇಹಿತರೆ. ತುಂಬ ಟೇಸ್ಟಾಗಿರುತ್ತೆ, ಹಾಗೆಯೇ ತುಂಬ ಬೇಗನೆ ಮಾಡ್ಕೋಬೋದು. ಮಕ್ಕಳಿಗೂ ಅಷ್ಟೇ ಲಂಚ್ ಬಾಕ್ಸಿಗೆ ಬೇಗನೆ ಪ್ರಿಪೇರ್ ಮಾಡ್ಕೋಬೋದು ಬೆಳಗ್ಗೆ ಹೊತ್ತಲ್ಲಿ. ಇದಕ್ಕೆ ಒಂದು ಸ್ವಲ್ಪ ಸಾಸಿವೆಯನ್ನು ಹಾಕ್ತಾಯಿದ್ದೀನಿ. ನಾನಿಲ್ಲಿ 1 ಚಮಚ ಆಗಷ್ಟು ಹಾಕಿದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಜೀರಿಗೆಯನ್ನು ಹಾಕಬೇಕು. ಸಾಸಿವೆ ಜೀರಿಗೆ ಚೆನ್ನಾಗಿ ಸಿಡಿಬೇಕು. ಆಮೇಲೆ 1 ಚಮಚ ಆಗಷ್ಟು ಉದ್ದಿನಬೇಳೆಯನ್ನು ಹಾಕಬೇಕು. ಇದಕ್ಕೆ ನೋಡಿರಿ, ಸ್ವಲ್ಪ ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ಮುಂದೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋವಾಗ, ಸ್ವಲ್ಪ ಬಾಯಿಗೆ ಸಿಗ್ತಾ ಇರುತ್ತಲ್ವ. ಹಾಗಾಗಿ ಗೋಡಂಬಿನೂ ಅಷ್ಟೇ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ರಿ, ತುಂಬ ಟೇಸ್ಟಾಗಿರುತ್ತೆ, ಇಷ್ಟಪಟ್ಟು ತಿಂತಾರೆ ಅಂತ. ನೋಡಿರಿ, ಒಗ್ಗರಣೆ ರೆಡಿಯಾಗಿದೆ. ಇದಕ್ಕೆ ನಾನೀಗ ಕರಿಬೇವಿನ ಸೊಪ್ಪು ಇಟ್ಕೊಂಡಿದ್ನಲ್ಲ, ಅದನ್ನು ನೀಟಾಗಿ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ನಾನಿಲ್ಲಿ 2 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ನೀವು 3 ಅಥವಾ 4 ತೊಗೋಬೋದು. ಒಂದು ಸ್ವಲ್ಪ ಇಂಗನ್ನು ಹಾಕ್ತಾಯಿದ್ದೀನಿ, ಫ್ಲೇವರ್ಗೆ ತುಂಬ ಚೆನ್ನಾಗಿರುತ್ತೆ ಅಂತ. ಸ್ವಲ್ಪ ಇದನ್ನು ಈ ಥರ ಫ್ರೈ ಮಾಡ್ಕೊಂಡ್ಬಿಟ್ಟು ಕಾಯಿ ತುರಿ ಏನು ತೊಗೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಕಾಯಿ ತುರಿನೂ ಅಷ್ಟೇ ಸ್ವಲ್ಪ ಜಾಸ್ತಿನೇ ಇರಬೇಕು ಸ್ನೇಹಿತರೆ, ಚೆನ್ನಾಗಿರುತ್ತೆ. ಯಾಕಂದರೆ ಈ ರೈಸ್ ಹೆಸರೇನೆ ಕೊಕೊನಟ್ ರೈಸು, ಹಾಗಾಗಿ ಕಾಯಿ ತುರಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ರಿ. ಕೊತ್ತಂಬರಿ ಸೊಪ್ಪು, ಉಪ್ಪನ್ನು ಹಾಕಿಬಿಟ್ಟು ಅನ್ನವನ್ನು ಮುಂಚೆನೇ ಮಾಡಿ ಇಟ್ಕೊಂಡಿರಬೇಕು. ಸ್ವಲ್ಪ ತಣ್ಣಗಾಗಿರಬೇಕು. ತುಂಬ ಬಿಸಿ ಅನ್ನ ಹಾಕಿ ಕಲಿಸ್ಬಿಟ್ರೆ ಮುದ್ದೆ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಉದುರಾಗಿ ಅನ್ನವನ್ನು ಮಾಡಿ ಇಟ್ಕೊಂಡಿರಬೇಕು. ಇದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಂಡು ಹೀಗೆ ಚೆನ್ನಾಗಿ ಕಲಿಸ್ಬಿಡ್ಬೇಕು. ಇದು ಒಲೆ ಆರಿಸಿದ್ದೀನಿ ಸ್ನೇಹಿತರೆ, ಬಿಸಿ ಇದ್ದಾಗ ಕಲಿಸ್ಬಾರ್ದು, ಒಲೆ ಆರಿಸ್ಬಿಟ್ಟು ಅನ್ನವನ್ನು ಹಾಕ್ಕೊಂಡು ಕಲಿಸೋದು. ನೋಡಿರಿ, ಕೊಕೊನಟ್ ರೈಸ್ ರೆಡಿಯಾಗಿದೆ. ಕೊಬ್ಬರಿ ಅನ್ನ ಅಂತಲೂ ಅನ್ಬೋದು, ಕಾಯಿ ಅನ್ನ ಅಂತ ಸಹ ಅನ್ಬೋದು. ತುಂಬ ರುಚಿಯಾಗಿರುತ್ತೆ, ಟ್ರೈ ಮಾಡಿರಿ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಲಂಚ್ ಬಾಕ್ಸಿಗೆ. ಅಷ್ಟು ಖಾರ ಇರಲ್ಲ, ಸ್ಪೈಸಿ ಇರಲ್ಲ, ಮಸಾಲೆ ಇರಲ್ಲ, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿರಿ ಸ್ನೇಹಿತರೆ. ಮತ್ತೆ ಮುಂದಿನ ಅಡುಗೆಯೊಟ್ಟಿಗೆ ಸಿಗ್ತೀನಂತೆ. ನಮಸ್ಕಾರ.